ಹಲೋ ಎವ್ರಿವನ್, ನೀವು ನೋಡ್ತಾ ಕೇಳ್ತಾ ಇರೋದು ನನ್ನ ಕಮೆಂಟ್ರಿ ಚಾನಲ್. ನಾನು ರಕ್ಷಿತ್. ಇವತ್ತು ನಾವು ಮಾತಾಡೋಣ ಅಂತ ಇರೋ ಟಾಪಿಕ್ ಬಂದು IPCC ಅನ್ನೋ ಒಂದು ಸಂಸ್ಥೆ ಕೊಟ್ಟಿರೋ ಪ್ರೆಡಿಕ್ಷನ್ ಬಗ್ಗೆ ಇವತ್ತು ನಾವು ಮಾತಾಡೋಣ ಅಂತಿದ್ದೀವಿ. ಅವರು ಏನು ಪ್ರೆಡಿಕ್ಷನ್ ಕೊಟ್ಟಿದ್ದಾರೆ ಅಂದರೆ ಕೋಡ್ ರೆಡ್ ಫಾರ್ ಹ್ಯುಮ್ಯಾನಿಟಿ ಅನ್ನೋ ಒಂದು ರಿಪೋರ್ಟ್ ಬಂದು ಲಾಸ್ಟ್ ವೀಕ್ ಸಬ್ಮಿಟ್ ಮಾಡಿದ್ದಾರೆ. ಓಕೆ, ಆ ರಿಪೋರ್ಟ್ನಲ್ಲಿ ಏನಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಆದರೆ ಅದಕ್ಕೂ ಮುಂಚೆ ಆಗಿರೋ 2 ಡಿಸಾಸ್ಟರ್ ಬಗ್ಗೆ ಮಾತಾಡ್ಬಿಡ್ತೀನಿ. 1 ವೀಕ್ ಮುಂಚೆ ಟರ್ಕಿ ಮತ್ತು ಗ್ರೀಸ್ ಈ ಕಂಟ್ರೀಸಲ್ಲಿ ಟೋಟಲ್ ಆಗಿ 50ಕ್ಕೂ ಹೆಚ್ಚು ವಿಲೇಜಸ್ ಸಿಟೀಸ್ ಬರ್ನ್ ಆಗಿದೆ. 3 ಐಲ್ಯಾಂಡ್ ಬರ್ನ್ ಆಗೋಗಿದೆ. ರೀಸನ್ ಏನು ಅಂದರೆ ಫಾರೆಸ್ಟ್ ಫೈರಿಂದ. ನೀವು ಇಲ್ಲಿ ಪ್ಲೇ ಆಗ್ತಿರೋ ವಿಡಿಯೋದಲ್ಲಿ ನೋಡ್ಬೋದು, ಜನ್ರೇಷನ್ಸಿಂದ ಅಲ್ಲಿ ಬದುಕನ್ನ ಸಾಗಿಸ್ತಾ ಇರೋ ಜನಗಳು, ಟ್ಯೂರಿಸ್ಟ್ ಎಲ್ಲ ಅವ್ರ ಕಣ್ಮುಂದೆನೇ ಅವ್ರ ಮನೆಗಳು, ಅವ್ರ ಊರನ್ನ ಬಿಟ್ಟು ಗೌರ್ಮೆಂಟ್ ಶಿಪ್ಸಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ಅದು ಇಲ್ದಿರೆ ಆ ಫಾರೆಸ್ಟ್ ಫೈರಲ್ಲಿ ಎಷ್ಟೋ ಜನರು ತಮ್ಮ ಪ್ರಾಣ ಕಳ್ಕೊಂಡಿದ್ದಾರೆ. ಪ್ರಾಣಿ ಪಕ್ಷಿಗಳ ಕಾಡ್ಗಿಚ್ನಲ್ಲಿ ಸಿಗಾಕೊಂಡು ಬಲಿಯಾಗಿರುತ್ತವೆ. ಎರಡನೇದು, ಚೈನಾದಲ್ಲಿ ಝೆಂಗ್ಝೌ ಸಿಟಿ ಅನ್ನೋ ಒಂದು ಊರಲ್ಲಿ ಬಂದಿದ್ದ ಮಳೆ. 1.2 ಕೋಟಿ ಅಲ್ಲಿ ಪಾಪ್ಯುಲೇಷನ್ ಇರೋದು. ಅಲ್ಲಿ ಆಗಿದ್ದ ರೈನ್ಫಾಲ್ ಲಾಸ್ಟ್ 1000 ವರ್ಷದಲ್ಲಿ ಹೆವಿಯೆಸ್ಟ್ ರೈನ್ಫಾಲ್ ಅಂತೆ ಚೈನಾದಲ್ಲಿ ಆಗಿದೆ. ಮತ್ತು ಅಲ್ಲಿನ ಜನರು ಸಬ್ವೆಯಲ್ಲಿ ಕಾರ್ಸ್ಗಳ ಮಧ್ಯೆ ಎಲ್ಲ ಸಿಕ್ಕಾಕೊಂಡು ಹತ್ತತ್ರ 292 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಮತ್ತು 1.24 ಮಿಲಿಯನ್ ಅಂದರೆ 10,24,000 ಜನರು ಇದರಿಂದ ಎಫೆಕ್ಟ್ ಆಗಿದೆ. ಮತ್ತು 7 ಜನ ಮಿಸ್ಸಿಂಗ್ ಆಗಿದ್ದಾರೆ. ಮತ್ತು 1,60,000 ಜನನ ಎವಾಕ್ಯುವೇಟ್ ಮಾಡಿದ್ರು. ಸೊ ನೀವು ಅನ್ಕೊತಾ ಇರ್ಬೋದು, ಇದನ್ನೆಲ್ಲ ಏನಕ್ಕಪ್ಪ ನನ್ನ ಹತ್ರ ಹೇಳ್ತಾ ಇದೆಯಾ ಅಂತ. ಬಟ್ ಒಂದು ರೀಸನ್ ಇದೆ. ಏನಕ್ಕೆ ಅಂದರೆ 1 ವೀಕ್ ಮುಂಚೆ IPCC ಅನ್ನೋ ಒಂದು ಸಂಸ್ಥೆ ಏನಿದೆ, IPCC ಅಂದರೆ ಇಂಟರ್ ಗವರ್ನಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜಸ್. ಈ ಸಂಸ್ಥೆ ಬಂದು 1988ರಲ್ಲಿ ಸ್ಥಾಪನೆ ಆಗಿರೋದು. ಈ ಸಂಸ್ಥೆ ಏನಿದೆ, ಇದು ಎಕೋಸೈಡ್ಗೆ ಅಗೇನ್ಸ್ಟ್ ಆಗಿ ವರ್ಕ್ ಮಾಡುತ್ತೆ. ಅಂದರೆ ಪ್ರಕೃತಿ ನಾಶ ಆಗದೆ ಅದರ ಸಂರಕ್ಷಣೆಗೋಸ್ಕರ ವರ್ಕ್ ಮಾಡ್ತಾರೆ. ಸೊ ಈ ಸಂಸ್ಥೆಯವರು ಮೋಸ್ಟ್ ಆಫ್ ಆಲ್ ಎಲ್ಲ ಗೌರ್ಮೆಂಟ್ ಜೊತೆನೂ ವರ್ಕ್ ಮಾಡಿ ಕೊನೆಗೆ ಒಂದು ರಿಪೋರ್ಟ್ನ ಕೊಟ್ಟಿದ್ದಾರೆ. ಆ ರಿಪೋರ್ಟಲ್ಲಿ ಏನಿದೆ ಅಂದರೆ ಕೋಡ್ ರೆಡ್ ಫಾರ್ ಹ್ಯುಮ್ಯಾನಿಟಿ ಅಂತಲೂ ಅನೌನ್ಸ್ ಮಾಡ್ತಿದ್ದಾರೆ. ಏನಕ್ಕೆ ಅಂದರೆ ಮನುಷ್ಯರಿಗೆ ಆಪತ್ತು ಕಾದಿದೆ ಅಂತ ಅರ್ಥ. ಸೊ ಮೋಸ್ಟ್ ಆಫ್ ಆಲ್ ಎಲ್ರಿಗೂ ಗೊತ್ತಿರೋ ಮ್ಯಾಟ್ರ್ ಏನಂದರೆ ಪೊಲ್ಯೂಷನ್ ಪಾಪ್ಯುಲೇಷನಿಂದ ಗ್ಲೋಬಲ್ ವಾರ್ಮಿಂಗ್ ಫ್ರೀಕ್ವೆಂಟ್ ಆಗಿ ಇನ್ಕ್ರೀಸ್ ಆಗ್ತಾನೆ ಇದೆ ಅಂತ. ಬಿಕಾಸ್ ಪೊಲ್ಯೂಷನ್, ವೆಹಿಕಲಿಂದ ರಿಲೀಸ್ ಆಗೋ ಅಂಥ ಗಾಳಿ, ಇಂಡಸ್ಟ್ರೀಸ್, ಅರ್ಬನೈಸೇಷನ್, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಎಲ್ಲ ಆದಮೇಲೆ ಎಕಾನಮಿ ಇನ್ಕ್ರೀಸ್ ಆಯಿತೋ ಇಲ್ವೋ ಗೊತ್ತಿಲ್ಲ. ಬಟ್ ಪ್ರಕೃತಿ ನಾಶ ಅಂತೂ ಪಕ್ಕಾ ಆಗಿರುತ್ತೆ, ಎಲ್ರಿಗೂ ಗೊತ್ತಿದೆ ಅದು. ಸೊ ಇದ್ರ ರಿಸಲ್ಟ್ ಆಗಿ ಗ್ಲೋಬಲ್ ವಾರ್ಮಿಂಗ್ ಇನ್ಕ್ರೀಸ್ ಆಗ್ತಿದೆ. ಇನ್ಕ್ರೀಸ್ ಆಗೋದ್ರಿಂದ ಫಾರೆಸ್ಟ್ ಫೈರ್, ಕಾಡ್ಗಿಚ್ಚು ಅಂತ 1000 ವರ್ಷದ ಮಳೆ ಅಂತ ಚೈನಲ್ಲಿ ಬಂದಿರ್ತಾರ. ಮತ್ತು ಇವಾಗ ಇಂಡಿಯಾದಲ್ಲಿ ಅಂತ ತಗೊಂಡ್ರೆ ಗ್ಲೋಬಲ್ ವಾರ್ಮಿಂಗಿಂದ ಹಿಮಾಲಯನ್ಸ್ ಬಂದು ಮೆಲ್ಟ್ ಆಗುತ್ತೆ. ಮೆಲ್ಟ್ ಆದಾಗ ಏನಾಗುತ್ತೆ ಅಂದರೆ, ಮೆಲ್ಟ್ ಆಗಿ ನೀರು ಬಂದಾಗ ಸೀ ಲೆವೆಲ್ ಬಂದು ರೈಸ್ ಆಗುತ್ತೆ. ಮತ್ತು ಸೀ ಲೆವೆಲ್ಸ್ ರೈಸ್ ಆದರೆ ಸೈಕ್ಲೋನ್ ಫಾರ್ಮ್ ಆಗುತ್ತೆ. ಸೈಕ್ಲೋನ್ ಫಾರ್ಮ್ ಆದರೆ ಮೊದಲು ಒಂದು 10 ವರ್ಷಕ್ಕೆ 5 ವರ್ಷಕ್ಕೆ ಬರ್ತಾ ಇದ್ದಿದ್ದು ಸೈಕ್ಲೋನ್ ಇದೇ ಥರ ಹೋಗ್ತಾ ಇದ್ರೆ ಇನ್ನೂ ಸ್ವಲ್ಪ ವರ್ಷಗಳು ಬಿಟ್ಟು ತಿಂಗಳಿಗೊಮ್ಮೆ ಸೈಕ್ಲೋನ್ಸ್ ಬರೋದು ಸ್ಟಾರ್ಟ್ ಆಗೋಗುತ್ತೆ. ಸೊ ಪ್ರಿವೆನ್ಷನ್ ಏನು ಅಂತ ನೋಡಿದ್ರೆ ಗ್ಲೋಬಲ್ ವಾರ್ಮಿಂಗ್ನ ಕಂಟ್ರೋಲ್ ಮಾಡಬೇಕು. ಇಲ್ಲ ಅಂದರೆ ಹಿಮಾಲಯಸಲ್ಲಿ ಮೆಲ್ಟ್ ಆಗ್ತಾ ಇರೋ ಐಸ್, ಆರ್ಟಿಕಲ್ಲಿ ಅಂಟಾರ್ಟಿಕಿಂದ ಮೆಲ್ಟ್ ಆಗೋದೆಲ್ಲ ಸೇರಿ ಸೀ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆದಾಗ ಇಂಡಿಯಾದಲ್ಲಿ ಮತ್ತು ಬೇರೆ ಬೇರೆ ಕಂಟ್ರೀಸಲ್ಲಿ ಸೀ ಶೋರ್ ಹತ್ತಿರ ಇರೋ ಸಿಟೀಸ್ ಎಲ್ಲ ಮುಳುಗೋಗೋದಕ್ಕೆ ಚಾನ್ಸಸ್ ತುಂಬಾ ಇದೆ. ಆ್ಯಸ್ ಪರ್ IPCC ಏನು ಹೇಳ್ತಿದ್ದಾರೆ ಅಂದರೆ, ಪ್ರಪಂಚದ ಪೂರ್ತಿ ಹೀಟ್ ವೇವ್ಸ್ ಇರುತ್ತೆ. ಗ್ಲೋಬಲ್ ವಾರ್ಮಿಂಗ್ ಇನ್ಕ್ರೀಸ್ ಆಗೋದ್ರಿಂದ ಹೀಟ್ ವೇವ್ಸ್ ಜಾಸ್ತಿ ಆಗುತ್ತೆ. ಹೀಟ್ ವೇವ್ಸ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ಅಂದರೆ ಮರಗಳಿಗೆ ಬೆಂಕಿ ಹಚ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಫಾರೆಸ್ಟ್ ಫೈರ್ ಕಾಸ್ ಆಗುತ್ತೆ. ಮತ್ತು ತುಂಬ ವರ್ಷದ ಪ್ರಮಾಣದಲ್ಲಿ ಸ್ಟೋರ್ ಆಗಿರೋ ಐಸ್ ಮೌಂಟೇನ್ಸ್ ಏನಿದೆ ತುಂಬ ಫಾಸ್ಟಾಗಿ ಮೆಲ್ಟ್ ಆಗುತ್ತೆ. ಅದರಿಂದ ಸೀ ಲೆವೆಲ್ ಇನ್ಕ್ರೀಸ್ ಆಗುತ್ತೆ, ಸೈಕ್ಲೋನ್ಸ್ ಕ್ರಿಯೇಟ್ ಆಗುತ್ತೆ, ಆಮೇಲೆ ಸುನಾಮಿ, ಆಮೇಲೆ ಸಿಟಿ ಒಳಗಡೆ ವಾಟರ್ ಒಳಗಡೆ ಹೋಗ್ಬಿಡುತ್ತೆ. ಸೊ ಗ್ಲೋಬಲ್ ವಾರ್ಮಿಂಗ್ 1.5 ಡಿಗ್ರಿ ಥ್ರೆಶೋಲ್ಡ್ ಏನಿದೆ ಅದನ್ನು ಬ್ರೇಕ್ ಮಾಡಬೇಕಂದ್ರೆ ಇವಾಗಿಂದನೇ ನಾವು ಸೇಫ್ಟಿ ಮೆಸರ್ಸ್ ತೊಗೊಂಡ್ರೂ, ವೆಹಿಕಲ್ಸ್ ಆಗಲಿ ಇಲ್ಲ ಇಂಡಸ್ಟ್ರೀಸ್ ಆಗಲಿ ಎಲ್ಲ ಗ್ರೀನ್ ರೆವಲ್ಯೂಷನ್ಗೆ ಚೇಂಜ್ ಆದ್ರೂ ಮಿನಿಮಮ್ 20-30 ಇಯರ್ಸ್ ಆದರೂ ತಗೊಳುತ್ತೆ ಅಂತ ಸೈಂಟಿಸ್ಟ್ ಹೇಳ್ತಾ ಇದ್ದಾರೆ. ಸೊ ಇಂಡಿಯಾದಲ್ಲಿ ಎಷ್ಟೋ ಫ್ಲಡ್ಡರ್ಸ್, ಸೈಕ್ಲೋನ್ಸು, ಲ್ಯಾಂಡ್ ಸ್ಲೈಡ್ಸ್ ಅಂತ ಫೇಸ್ ಮಾಡ್ತಾ ಇದ್ರು ಇಂಡಿಯಾ ಬಂದ್ಬಿಟ್ಟು ಪ್ರಪಂಚದಲ್ಲೇ 7ನೇ ಅತಿ ದೊಡ್ಡ ದೇಶ. ಮತ್ತು ಪ್ರಪಂಚದಲ್ಲೇ 17% ಪಾಪ್ಯುಲೇಷನ್ನ ಹೋಲ್ಡ್ ಆಗಿರೋದು ಇಂಡಿಯಾದಲ್ಲೇ. ಸೊ ಇನ್ ಕೇಸ್ ಇಂಡಿಯಾದಲ್ಲಿ ಈ ಗ್ಲೋಬಲ್ ವಾರ್ಮಿಂಗ್ನ ಕಡಿಮೆ ಮಾಡೋ ಅಂಥ ಮೆಷರ್ಸ್ ತೊಗೊಂಡ್ರೆ ಆ ಇಂಪ್ಯಾಕ್ಟ್ ವರ್ಲ್ಡ್ಗೆ, ಆ ಮೆಷರ್ಸ್
ವರ್ಲ್ಡ್ಗೆ ಎಷ್ಟು ಯೂಸ್ಫುಲ್ ಆಗಿ ಅದು ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಅಂತ ಎಲ್ರಿಗೂ ಗೊತ್ತಿರುತ್ತೆ ಅನಿಸುತ್ತೆ. ಸೊ ಕಾಮನ್ ಮ್ಯಾನ್ ಆಗಿ ನಾವು ಏನು ಮಾಡ್ಬೋದು ಈ ಗ್ಲೋಬಲ್ ವಾರ್ಮಿಂಗ್ನ ಕಡಿಮೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅಂತ ಹೇಳಿದ್ರೆ, ಮೊದಲನೇದು ಫುಡ್ನ ವೇಸ್ಟ್ ಮಾಡಬೇಡಿ. ಯಾಕಂದರೆ ಈ ವೇಸ್ಟಿಂದ ಮೀಥೇನ್ ಕ್ರಿಯೇಟ್ ಆಗುತ್ತೆ. ಅಗ್ರಿಕಲ್ಚರಲ್ ವೇಸ್ಟ್, ಫುಡ್ ವೇಸ್ಟಿಂದ ಮೀಥೇನ್ ಕ್ರಿಯೇಟ್ ಆಗುತ್ತೆ. ಮತ್ತು ಫಾಸಿಲ್ ಫ್ಯೂಲ್ಸ್ಗೆ ನೆಕ್ಸ್ಟ್ ಮೀಥೇನ್ ಈ ಎನರ್ಜಿಯಿಂದನೇ ಕ್ಲೈಮೇಟ್ ಚೇಂಜಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತು ಸೆಕೆಂಡ್ ಏನಂದರೆ ವಾಟರ್ ಯೂಸೇಜ್ನ ಕಮ್ಮಿ ಮಾಡ್ಕೊಳ್ಳಿ. ಥರ್ಡ್, ಕಿಚನ್ ಅಪ್ಲಯನ್ಸಸ್ ನೀವು ತಗೊಳ್ಳೋ ಐಡಿಯಾ ಇದ್ದರೆ ಎನರ್ಜಿ ಎಫಿಷಿಯೆಂಟ್ ಆಗಿರೋದನ್ನ ತಗೊಳ್ಳೋದು ಒಳ್ಳೆಯದು. ನಾಲ್ಕನೇದು, ಕಾರ್ಪೂಲ್ ಮಾಡೋದು. ಅಂದರೆ ಇವಾಗ 4 ಜನ ಒಂದು ಕಂಪನಿಗೆ ಒಂದೇ ಕಡೆಯಿಂದ ಹೋಗ್ತಿದ್ದಾರೆ ಅಂತ ಅಂದರೆ 4 ಕಾರ್ನಲ್ಲಿ ಹೋಗೋ ಬದಲು 4 ಜನ ಒಂದೇ ಕಾರ್ನಲ್ಲಿ ಹೋಗೋದ್ರಿಂದ ಎನರ್ಜಿ ಸೇವ್ ಆಗುತ್ತೆ. ಆವಾಗ ಪೊಲ್ಯೂಷನ್ನು ಕಡಿಮೆ ಆಗುತ್ತೆ. 5ನೇದು, ಮಾತಾಡಿ. ಇನ್ನೊಬ್ಬರು ಗೊತ್ತಿಲ್ದಿರೆ ಈ ವಿಷಯನ ಏನಾದರೂ ಮಾಡಿದ್ರೆ ಅವರಿಗೆ ತಿಳಿಸ್ಕೊಡಿ. ಆವಾಗ ಅವರು ಅದನ್ನು ಫಾಲೋ ಮಾಡಿ ಇನ್ನೊಬ್ಬರಿಗೆ ತಿಳಿಸ್ಕೊಡೋ ಅಂಥ ಚಾನ್ಸಸ್ ತುಂಬ ಇದೆ. ಸೊ ಇವತ್ತಿಗಿಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಟಿಲ್ ದನ್ ರಕ್ಷಿತ್, ಸೈನಿಂಗ್ ಆಫ್.